ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. 2024ನೇ ಕ್ಯಾಲೆಂಡರ್ ಇಯರ್ನ ಮೊದಲನೇ ವರ್ಷ ಮಾರ್ಕೆಟ್ನಲ್ಲಿ ಎಂತೆಂಥ ಬದಲಾವಣೆಗಳಾಗಿದೆ. ರಾಕೆಟ್ ಹಾರಿಸ್ಬಿಟ್ಟು ಹಾಗೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಬಟ್ ಒಂದು ಮೆಸೇಜ್ ಕೊಡೋಕ್ಕೆ ಬಂದಿದೆ ಅಂತ ಅನಿಸ್ತು ಇವತ್ತಿನ ಮಾರ್ಕೆಟ್ ನನಗೆ. ಇವತ್ತು ಸುಮಾರು ಹೊತ್ತು ಟರ್ಮಿನಲ್ ಮುಂದೆ ಇರಲಿಲ್ಲ. ಇವತ್ತು ಸುಮಾರು ಮನೆಯಲ್ಲಿ ಕೆಲಸ ನಡೀತಾ ಇದೆ, ಹಾಗೆ ವಿಡಿಯೋ ಕೂಡ ಲೇಟಾಗಿ ಆಗ್ತಾ ಇದೆ, ಕ್ಷಮಿಸಿ. ಬಟ್ ಇವತ್ತು ಒಂದು ರೀತಿ ಒಳ್ಳೇದಾಯಿತು ಅಂತ ಅನಿಸ್ತು. ಯಾಕೆಂದರೆ 3 ಗಂಟೆ ಟೈಮಲ್ಲಿ ಯಾರಾದರೂ ಮಾರ್ಕೆಟಲ್ಲಿದ್ದರೆ ಇವತ್ತು ಒಬ್ರಿಗೆ ಲಾಭ ಆಗಿರಬೇಕು ಅಂದರೆ ಒಬ್ರಿಗೆ ಲಾಸ್ ಖಂಡಿತ ಆಗಿರಬೇಕು. ಯಾಕೆಂದರೆ ಆ ರೀತಿಯಾದಂಥ ತುಂಬ ವೈಲೆಂಟ್ ಮೂವ್ ಆಗಿದೆ. ಕಾರಣ ಏನು ಅಂತ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ನೋಡಿ, ಗ್ಲೋಬಲ್ ಮಾರ್ಕೆಟು ಕಾರಣಗಳು ಸುಮಾರು ಸಿಗ್ತಾ ಹೋಗ್ಬೋದು. ಗ್ಲೋಬಲ್ ಮಾರ್ಕೆಟ್ ಇವತ್ತು ರಜೆ ಇತ್ತು, ನಮ್ಮ ಮಾರ್ಕೆಟ್ ಮಾತ್ರ ಓಪನ್ ಇದೆ. ಇವತ್ತು ಸಂಜೆ US ಮಾರ್ಕೆಟ್ ಕೂಡ ಇರೋದಿಲ್ಲ, 1ನೇ ತಾರೀಕು ಅವ್ರಿಗೆ ರಜಾ. ಸೊ ಗ್ಲೋಬಲ್ಲಿ ಸುಮಾರು ದೇಶಕ್ಕೆ ಇವತ್ತು 1ನೇ ತಾರೀಕು ಹೊಸ ವರ್ಷ ಅಂತ ಅವ್ರು ಆಚರಣೆ ಮಾಡೋದ್ರಿಂದ ಅವ್ರಿಗೆ ರಜೆ ಇರುತ್ತೆ. ಸೊ ಅದಲ್ಲದೆ ನಮಗೆ 3 ಗಂಟೆ ಟೈಮಲ್ಲಿ ಜಪಾನಲ್ಲಿ ಒಂದು ಅರ್ಥಕ್ವೇಕ್ ಆಗಿದೆ ಅಂತ ನ್ಯೂಸ್ ಬಂತು ಅಂತ ಪ್ರವೀಣ್ ಸರ್ ಗ್ರೂಪಲ್ಲಿ ಹಾಕಿದ್ರು. ಅರ್ಥಕ್ವೇಕ್ ನೋಡಿ ಸುನಾಮಿಯಾಗಿ ತಿರುಗೋ ಥರ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲರೂ ಆರಾಮಾಗಿರಲಿ ಅಂತ ಪ್ರಾರ್ಥಿಸ್ಕೋಣ, ಆ ಥರದ್ದು ಏನೂ ಆಗದಲ್ಲೇ ಇರಲಿ ಅಂತ. ಬಟ್ ಭೂಕಂಪಗಳಿಗೆ ಒಂದು ಹೆಸರುವಾಸಿಯಾದಂಥ ದೇಶ ಜಪಾನು, ಅವರು ಆ ಥರದ್ದು ಸುಮಾರು ನೋಡ್ತಾನೆ ಇರ್ತಾರೆ. ಆದರೆ ಇದು 7.6 ಮ್ಯಾಗ್ನಿಟ್ಯೂಡಲ್ಲಿ ಆಗಿದೆ ಅಂದರೆ ತುಂಬ ಸಿವಿಯರ್ ಆದಂಥ ಅರ್ಥಕ್ವೇಕೆ ಅದು. ಸೊ ಸುನಾಮಿಗೆಲ್ಲ ಟರ್ನ್ ಆಗದಲ್ಲೇ ಇರಲಿ ಅಂತ ಬೇಡ್ಕೋಣ. ಯಾಕಂದರೆ ಈ ರೀತಿ ಶುರು ಆಗ್ಬಿಟ್ರೆ ಏನು ಹೇಳಿ, ಮೊದಲನೇ ದಿನ, ವರ್ಷದ ಮೊದಲನೇ ದಿನ ಪಾಪ ಆ ರೀತಿ ಆಗ್ತಾನೆ ಇರುತ್ತೆ. ಸೊ ನ್ಯೂಸ್ ಏನು ಅಂತ ಹೇಳೋಕ್ಕಾಗೋದಿಲ್ಲ. ರಿಟೇಲರ್ಸ್ಗಳೇ ಇರ್ಬೋದು ಇವತ್ತು ಸೆಲ್ಲಿಂಗ್ ಮಾಡ್ಕೊಂಡಿರೋದು, ಏನೇ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಮಾತಾಡ್ತೋಗೋಣ. ಯಾವ ರೀತಿ ಮೆಂಟಾಲಿಟಿ ಇರ್ಬೋದಿತ್ತು. ಬ್ರೇಕ್ಔಟ್ ಆಗಿದ್ದು ನಿಜ ನಿಫ್ಟಿನಲ್ಲಿ, ಆದರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಆಲ್ ಟೈಮ್ ಹೈಯಲ್ಲಿ ನಾವು ಪೊಸಿಷನ್ನ ಎಷ್ಟು ಕಮ್ಮಿ ಇಟ್ಕೊತೀರೋ ಅಷ್ಟು ಒಳ್ಳೆಯದು ಅಂತ. ಅದು ಸೆಕೆಂಡ್ ಹಾಫಲ್ಲಿ ಬಂದಿತ್ತು. ಈ ರೀತಿ ಎಲ್ಲ ಬೇರೆ ಮಾರ್ಕೆಟ್ ಇಲ್ಲದಲ್ಲೇ ಇದ್ದ ದಿನ ಬಂದಿದ್ದಾಗ ನಾವು ಕಮ್ಮಿನೇ ಇರಬೇಕಾಗಿತ್ತು. ಸೊ ಮಾತಾಡ್ತಾ ಹೋಗೋಣಂತೆ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ನೆಸ್ಲೆ ಇಂಡಿಯಾ ಅಂತ ಕಾಣಿಸ್ತಾ ಇದೆ. 2.98% ಅಪ್ ಮೂವ್ಮೆಂಟ್ ಬಂದಿರೋ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಆಲ್ ಟೈಮ್ ಹೈಯಲ್ಲೇ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. ರೀಸೆಂಟಾಗಿ ಮಾತಾಡ್ಕೊತಾ ಇದ್ವಿ, ಮೇಲ್ಗಡೆ ಹೋಗ್ತಾನೆ ಇದೆ ಅಂತ, ನೋಡೋಣ ಎಷ್ಟು ದಿನ ಟ್ರಾವೆಲ್ ಆಗುತ್ತೆ ಅಂತ. ಅದೇ ರೀತಿಯಾಗಿ PSU ಸ್ಟಾಕ್ಗಳಲ್ಲಿ ಕೆಲವೊಂದು ಕೋಲ್ ಇಂಡಿಯಾದಲ್ಲೆಲ್ಲ ಅಪ್ ಮೂವ್ಮೆಂಟ್ ಬಂತು. IT ಸ್ಟಾಕ್ಸ್ ನೋಡಿ ಮೇಲೆ ಹೋಗೋ ಥರ ಕಾಣಿಸ್ತಾ ಇದೆ. ವಿಪ್ರೋದಲ್ಲಿ ಯಾರಾದರೂ ಫ್ರೆಶ್ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳೋದಾಗಿದ್ರೆ ಹೇಳಿದ್ದೆ. ಏಕೆಂದರೆ ಬೇರೆ ಎಲ್ಲ ಕಂಪ್ನಿಗಳು ₹1,000 ಮೇಲೆ ಇರೋದ್ರಿಂದ, ಕೆಲವರು ಅದನ್ನ ಕಾಸ್ಟ್ಲಿ ಅಂತ ಅನ್ಕೊಳ್ಳೋದ್ರಿಂದ ವ್ಯಾಲ್ಯೂಯೇಷನ್ ವೈಸು ವಿಪ್ರೋ ಇನ್ವೆಸ್ಟ್ ಮಾಡೋ ಥರ ಇದೆ ಅಂತ ಮಾತಾಡ್ಕೊಂಡಿದ್ವಿ ಅಷ್ಟೇ. ಹೇಗೆ ಯಾವುದೇ ಇಲ್ಲಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ ನಾನು, ಹಾಗಾಗಿ ಆ ಒಂದು ಡಿಸ್ಕ್ಲೇಮರ್ ಜೊತೆಗೆ ನೀವು ಕೇಳಿಸ್ಕೊತ ಹೋಗಬೇಕು. ಸೊ ಅದಾನಿ ಪೋರ್ಟ್ಸಲ್ಲಿ ಏನೋ ನ್ಯೂಸ್ ಬಂದಂಗಿದೆ. ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಪ್ರೈಸಸ್ 2% ಮೇಲ್ಗಡೆ ಬಂದಿತ್ತು. ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಐಷಾರ್ ಮೋಟರ್ಸ್ ಅಂತ ಕಾಣಿಸ್ತಾ ಇದೆ. 2.54% ಬಂದಿದೆ. ಆಟೋ ಸೆಕ್ಟರ್ ಸ್ವಲ್ಪ ಸ್ಟ್ರಗಲ್ ಆಗಿತ್ತು, ಎಕ್ಸೆಪ್ಟ್ ಟಾಟಾ ಮೋಟರ್ಸು. ಸೊ ಮಾತಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ನಿಫ್ಟಿನಲ್ಲಿ ಇವತ್ತು ಯಾರು ಟ್ರೇಡ್ ಮಾಡಿದ್ರು ಗೊತ್ತಿಲ್ಲ, ಆದರೆ ನಿಫ್ಟಿನಲ್ಲಿ ಏನಿತ್ತು ಇವತ್ತು, ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಇವತ್ತು ಬೆಳಗ್ಗೆ ನಾನು ಏನು ಮಾತಾಡ್ಕೊಂಡಿದ್ವಿ ಅಂದರೆ, ಈ ಝೋನ್ ಏನಾದ್ರು ಬಿಟ್ಟು ಕೆಳಗಡೆ ಬಂದರೆ ಇವತ್ತು ಒಂದು ನೋಡಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡಿಂದ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದರೆ ಒಂದು ಒಳ್ಳೆ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ ಅಂತ ಮಾತಾಡಿದ್ವಿ. ಸೊ ಇವತ್ತೇನಾದರೂ ಇದನ್ನು ಮುರಿದಿದ್ದರೆ ನಮಗೆ ಈ ಮಾರ್ಬುಜು ಕ್ಯಾಂಡ್ಲು ಇರೋದ್ರಿಂದ ಈ ಸಪೋರ್ಟ್ ಮುರ್ಕೊಂಡ್ಬಂದರೆ 21,600 ಬಂದು ಟೆಸ್ಟ್ ಆಗ್ಬೋದು ಅಂತ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಆದರೆ ಆಮೇಲೆ ಮಾರ್ಕೆಟ್ ಏನಾಗಿದೆ, ಇಡೀ ದಿನ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿ ಇಲ್ಲಿ ಫ್ರೆಶ್ ಬ್ರೇಕ್ಔಟ್. ಸೊ ಈ ಪಾಯಿಂಟಲ್ಲಿ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ತಪ್ಪೇ ಇಲ್ಲ ನಾನು ಹೇಳೋದ್ರ ಪ್ರಕಾರ. ಯಾಕೆಂದರೆ ಒಂದು ಪಿಕ್ಚರ್ ಪರ್ಫೆಕ್ಟ್ ಪಾಸ್ ಆಗಿದೆ, ಬ್ಯಾಕ್ಗ್ರೌಂಡಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಇದೆ, ಇಲ್ಲಿ ಒಂದು ಬ್ರೇಕ್ಔಟ್ ಬರ್ತಾ ಇದೆ ಅಂತ ನೀವು ತೊಗೊಂಡಿದ್ರೆ ತಪ್ಪಿಲ್ಲ. ಆದರೆ ಈ ನೋಡಿ 21,800 ಎವ್ರಿ 50 ಪಾಯಿಂಟ್ಸ್ ಅನ್ನೋದು 550 ಪಾಯಿಂಟ್ಸ್ ಸಿಕ್ಕಿಲ್ಲ. ಇಲ್ಲಿ ಹೇಳಬೇಕು ಅಂದರೆ 775ರಿಂದ 825 ಅಂದರೆ 150 ಪಾಯಿಂಟ್ಸ್ ಇದೆ ನಿಮಗೆ ಅಷ್ಟೇ. ಸೊ ಯಾಕೆಂದರೆ ಆಲ್ ಟೈಮ್ ಹೈಯಲ್ಲಿ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಏನೇ ಬ್ರೇಕ್ಔಟ್ ಕೊಟ್ಟರು ನೀವು ಹುಷಾರಾಗಿರಲೇಬೇಕು. ಆದರೆ 3 ಗಂಟೆಲಿ ಇಡೀ ದಿನದ ಕ್ಯಾಂಡಲ್ಗಳನ್ನು ತಿನ್ನುವಂಥ ಕ್ಯಾಂಡಲ್ ಬಂದುಬಿಟ್ಟಿದೆ. ಬಟ್ ಕ್ಲೋಸಿಂಗ್ ಸ್ವಲ್ಪ ಮೇಲ್ಗಡೆ ಆಗಿದೆ ಅಂತ ಅನಿಸುತ್ತೆ. ಇಲ್ಲಿಗೆ ಆಗಿರಲ್ಲ, ಕ್ಲೋಸಿಂಗು ಸ್ವಲ್ಪ ಮೇಲಾಗಿರುತ್ತೆ. ಕ್ಲೋಸಿಂಗ್ ಡೇಟಾ ನೋಡಿದವರು ಡೈಲಿ ಕ್ಯಾಂಡಲ್ ಹೋಗಿ ನೋಡೋಣ ತೆಗೀರಿ ಒಂದ್ಸಲ. 21,741 ಕ್ಲೋಸಿಂಗ್ ಆಗಿದೆ ಅಂತ ಹೇಳ್ತಿದೆ ಇಲ್ಲಿ ಟ್ರೇಡಿಂಗ್ ವ್ಯೂಲ್ಲಿ. ಮತ್ತು ಟ್ರೇಡಿಂಗ್ ವ್ಯೂ ಶುಭ ಅವರು 740 ನೋಡಿ, ಇಲ್ಲಿ 689 ತೋರಿಸ್ತಾ ಇದೆ. ಬಟ್ ಕ್ಲೋಸಿಂಗ್ ಆಗಿರೋದು ಇಲ್ಲಾಗಿದೆ 741. ಸೊ ಏನರ್ಥ ಆಯಿತು, ನಾಳೆಗೆ ಎಗೇನ್ ಇದು ಬಸ್ ಸ್ಟ್ಯಾಂಡ್ ಒಳಗಡೆನೇ ಇದೆ ಅಂತ ಆಯಿತು. ಈಗ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಒಂದು ಸೈಡ್ ಮಾಡಲಿಕ್ಕೆ ಒಳ್ಳೆ ಕಾಲಾವಕಾಶ. ಈಗ 21,800, 825 ಯಾವ ರೇಂಜಿಂದ ಸೆಲ್ಲಿಂಗ್ ಬಂದಿತ್ತಲ್ಲ, ಇದು ಪಿಕ್ಚರ್ ಪರ್ಫೆಕ್ಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಿದ್ದರಿಂದ. ಸೊ ಮೇಲ್ಗಡೆ ಹೋಗೋಕ್ಕೆ ಯಾರಾದರೂ ತೊಗೋಬೇಕು ಅಂತಿದ್ದೀರಾ ಅಥವಾ ಸಿ ಪೊಸಿಷನ್ನ ಕ್ಯಾರಿ ಮಾಡಿದ್ದೀರಾ ಅಂತಂದರೆ ನೀವು 21,800 ಮೇಲ್ಗಡೆ ಹೋದರೆ ಮಾತ್ರ ಅದನ್ನ ಉಳಿಸ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ದಯವಿಟ್ಟು ಈ ಬಸ್ ಸ್ಟ್ಯಾಂಡ್ ಬೇಸ್ನ ನಾಳೆ ಟೆಸ್ಟ್ ಮಾಡಿದ್ರೆ ನೀವು ಸ್ಟಾಪ್ ಲಾಸ್ ತೊಗೊಂಡು ಕೆಳಗಡೆ ಬಂದುಬಿಡಿ. ಯಾಕೆಂದರೆ ಇವತ್ತು ಕೆಲವರು ಕೇಳ್ತಿದ್ರು ಪಿ ಪೊಸಿಷನ್ನ ನಾಳೆ ಕ್ಯಾರಿ ಮಾಡ್ಬೋದಾ ಅಂತಿದ್ರು. PEC ಎರಡೂ ತಗೊಳಕ್ಕೆ ಹೋಗ್ಬಿಡಿ ಅಂತ ಯಾಕೆ ಹೇಳಿದೆ ಅಂದರೆ ಇದೇ ಕಾರಣಕ್ಕೆ. ನೋಡಿ, PEC ಈ ರೀತಿ ಕ್ಯಾರಿ ಮಾಡ್ತೀವಲ್ಲ ಪೊಸಿಷನ್, ಈ ವರ್ಷ ಹಿಂದಿನ ವರ್ಷದ್ದು ನೀವು ಕಾಂಟ್ರಾಕ್ಟ್ ತೆಗೆದ್ಬಿಟ್ಟು ಈ ಆಕ್ಟಿವಿಟಿ ಮಾಡ್ಬೋದು. ಬಟ್ ಈ ವರ್ಷ ಒಂದ್ಸಲ ಮಾಡ್ತಾ ಹೋಗಿ. ನಿಮಗೆ ಈಗ ಬುಲ್ ಮಾರ್ಕೆಟ್ ಈಗ ಈ ಪರ್ಟಿಕ್ಯುಲರ್ ಡಿಸೆಂಬರ್ ಮಂತಿಂದ ಅಂತ ಎಕ್ಸಾಂಪಲ್ ಕೊಡೋದಾದರೆ, ಎಲ್ಲೋ ಒಂದು ಡೇಟಾ ಬಂದಿತ್ತು, ಐ ಥಿಂಕ್ ಶಿವರು ಶೇರ್ ಮಾಡಿದ್ರು ಅನ್ಸುತ್ತೆ. 1,500 ಪಾಯಿಂಟ್ಸ್ ಏನೋ ನಿಫ್ಟಿನಲ್ಲಿ ಬರೀ ಡಿಸೆಂಬರ್ ಮಂತಲ್ಲಾಗಿದೆ ಅಲ್ವಾ. ಸೊ ಯಾರ್ಯಾರು ಪೊಸಿಷನ್ ಕ್ಯಾರಿ ಮಾಡಿದವರಿಗೆ ಪ್ರಾಫಿಟ್ ಆಗೋಕ್ಕೆ ಸಾಧ್ಯತೆ ಇದೆ ಡಿಸೆಂಬರಲ್ಲಿ. ಯಾರ್ಯಾರು ಸಿ ಪೊಸಿಷನ್ ಕ್ಯಾರಿ ಮಾಡಿದ್ರು ಅವರಿಗೆ ಪ್ರಾಫಿಟ್ ಆಗೋ ಸಾಧ್ಯತೆ ಇದೆ. ಒಂದೇ ಪಿಕ್ಚರ್ ಪರ್ಸ್ಪೆಕ್ಟ್ ಪಾಸಿಬಿಲಿಟಿ ಇರೋದು. ಯಾಕಂದರೆ ಒಂದೇ ದಿನ ಈ ರೀತಿ ದೊಡ್ಡದಾಗಿ ಸೆಲ್ಲಿಂಗ್ ಬಂದಿದ್ದು, ಅವತ್ತು ಒಂದಿನ ಬಿಟ್ಟರೆ ಇನ್ಯಾವತ್ತು ನೀವು ಕ್ಯಾರಿ ಮಾಡಿದ್ರು ಆಲ್ಮೋಸ್ಟ್ ಪ್ರಾಫಿಟಲ್ಲೇ ಎಂಡ್ ಆಗಿದೆ
ಅಂತ ಹೇಳ್ಬೋದು ಡಿಸೆಂಬರ್, ಯಾಕೆಂದರೆ ಪ್ರತಿದಿನ ಗ್ಯಾಪ್ ಅಪ್ ಅಥವಾ ಮೇಲ್ಗಡೆ ಕ್ಲೋಸಿಂಗ್ ಆಗ್ತಾ ಬಂದಿತ್ತು. ಸೊ ಪಿ ಪೊಸಿಷನ್ ಯಾರ್ಯಾರು ಯುದ್ಧ ಮಾಡ್ಕೊಂಡು ಹೋಗಿದ್ರಲ್ಲ, ನಾಳೆ ಬೀಳ್ಬೋದು ನಾಡಿದ್ದು ಬೀಳ್ಬೋದು ಅಂತ ತೊಗೊಂಡಿರ್ತೀರಲ್ಲ ನೋಡಿ, ಎಲ್ಲರಿಗೂ ಕೂಡ ಮಾರ್ಕೆಟು ಒಂದು ತಿಂಗಳ ಕಾಲ ಚೆಲ್ಲೆ ಹಣ್ಣು ತಿನ್ಸಿದೆ. ಆದರೆ ಈಗ ಏನು ಮಾಡ್ತೀವಿ, ಮತ್ತೆ ನಾವು ಇಲ್ಲಿ ಇನ್ನೆಷ್ಟು ದೂರ ಹೋಗೋಕ್ಕೆ ಸಾಧ್ಯ ಅಂತ ನಾವು ದಯವಿಟ್ಟು ಮಾರ್ಕೆಟ್ನ ಆ ರೀತಿ ನೋಡೋಕೆ ಹೋಗ್ಬಿಡಿ. ಅಫ್ಕೋರ್ಸ್ ಇದು ತುಂಬ ಒಂದು ಅಗ್ರೆಸಿವ್ ಆಗಿ ಮೂವ್ಮೆಂಟ್ ಆಗಿದೆ, ಇದಕ್ಕೊಂದು ಕರೆಕ್ಷನ್ ಆಗಲೇಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಂದಾಗ ಮಾರ್ಕೆಟ್ ಮಾತಾಡಬೇಕು, ಫಾಲೋ ಅಪ್ ಕೊಡಬೇಕು. ಈಗ ಇಲ್ಲೊಂದು ಪಾಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆ, ಫಾಲೋ ಅಪ್ ಬಂದರೆ ಮಾರ್ಕೆಟೇ ಮಾತಾಡುತ್ತೆ. ಆವಾಗ ನೀವು ಬೇಕಾದರೆ ಪೊಸಿಷನ್ ತೊಗೊಳೋದಾದ್ರೆ ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಎಲ್ಲಿ ತನಕ ಇಂಡಿಕೇಶನ್ ಸಿಗೋದಿಲ್ವೋ ಅಲ್ಲಿ ತನಕ ಬುಲ್ ಮಾರ್ಕೆಟಲ್ಲಿ ದಯವಿಟ್ಟು ವಿರುದ್ಧ ದಿಕ್ಕಿನಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ. ಈಗ ಸಿ ಟ್ರೇಡ್ ತೊಗೊಳೋರ್ಗೂ ಇಲ್ಲ, ಯಾಕೆಂದರೆ ಇವತ್ತು ಮಾಡಿರೋಂಥ ಪ್ರೈಸ್ ಆಕ್ಷನ್ ಆ ರೀತಿ ಆಗಿದೆ. ಸೊ ಸಿ ಟ್ರೇಡ್ ಪಿ ಟ್ರೇಡ್ ಅಂತಂದರೆ ನಾನು ಹೇಳೋದಷ್ಟೇ, ನೀವು ತೊಗೊಂಡಿರ್ತೀರಲ್ಲ, ನೀವು ಒಂದು 10ರಲ್ಲಿ ನಿಮಗೆ ಒಂದು 2 ಅಥವಾ 3 ಸಲ ನಿಮಗೆ ಮಾರ್ಕೆಟು ನೀವು ಪೊಸಿಷನ್ನ ನೆಗೆಟಿವಲ್ಲಿ ಉಳಿಸ್ಕೊಳ್ಳೋದು, ಅಂದರೆ ಟ್ರೇಡ್ ಉಳಿಸ್ಕೊಳ್ಳೋದ್ರಿಂದ ಯಾವ ರೀತಿ ಪಾಸಿಟಿವ್ ಉಳಿಸ್ಕೊಂಡ್ರೆ ನಾನು ತಪ್ಪು ಅಂತ ಹೇಳಲ್ಲ, ಅಂದರೆ ನಿಮಗೆ ಲಾಭದಲ್ಲೇ ಇದೆ. ಬಟ್ ಇನ್ನೂ ನಿಮಗೆ ನಿಮ್ಮ ಕಡೆನೇ ಹೋಗ್ತಾ ಇದೆ ಮಾರ್ಕೆಟ್ ಅಂತ ನೀವು ಉಳಿಸ್ಕೊಂಡ್ರೆ ಅದೇ ಬೇರೆ ಮಾತಾಯಿತು. ಆದರೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತು ಯಾವಾಗ ಬರುತ್ತೆ ಹೇಳಿ, ಯಾವಾಗ ನಮ್ಮ ವಿರುದ್ಧವಾಗಿ ಮಾರ್ಕೆಟ್ ಹೋಗ್ತಾ ಇರುತ್ತೋ ಆವಾಗಲೇ ನಾವು ಉಳಿಸ್ಕೊಳಕ್ಕೆ ಯೋಚನೆ ಮಾಡ್ತಾ ಹೋಗುವಂಥದ್ದು. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಮಾಡೋಕ್ಕೆ ಹೋಗೋದಾದ್ರೆ ನೋಡಿ, ಒಂದ್ಸಲ 10ರಲ್ಲಿ ನೀವು ಒಂದು 7 ಸಲ ನೀವು ಆ ಥರ ಉಳಿಸ್ಕೊಂಡು ನೆಗೆಟಿವ್ ಆ್ಯಾರೇಜ್ ಮಾಡ್ಕೊಂಡು ನೀವು ಲಾಸ್ ಎಲ್ಲ ಎಂಡ್ ಮಾಡ್ಕೊತೀರಾ. ಇನ್ನೊಂದು ಎಲ್ಲೋ 2-3 ಸಲ ನಿಮಗೆ ಪ್ರಾಫಿಟಾಗಿ ಎಂಡ್ ಆಗ್ಬೋದು ಅಥವಾ ಬ್ರೇಕ್ ಎವನಿಗೆ ಬರ್ಬೋದು. ಹಾಗಾಗಿ ಪೊಸಿಷನ್ನ ದಯವಿಟ್ಟು ನೇಕೆಡ್ ಪೊಸಿಷನ್ನ ಹೇಳ್ತಾ ಇರೋದು, ಕ್ಯಾರಿ ಮಾಡೋಕ್ಕೆ ಹೋಗಲೇಬೇಡಿ. ಇದೇ 2023ರ ಬಿಗ್ಗೆಸ್ಟ್ ಲರ್ನಿಂಗ್ ಅಂತ ಹೇಳ್ಬೋದು, ಯಾಕಂದರೆ ಮಾರ್ಕೆಟ್ ಆ ರೀತಿ ಇದೆ ಇವಾಗ. ಸೊ ನಾಳೆಗೆ 21,741 ಈ ಝೋನಲ್ಲಿ ಬಂದು ಎಂಡ್ ಆಗಿದೆ. ಸೊ ಒಂದು ಮಧ್ಯದ ಬಸ್ ಸ್ಟ್ಯಾಂಡಿನ ಮಧ್ಯ ಅನ್ಕೋಬೋದು ನೀವು. ಸೊ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಈ ಝೋನ್ಗಿಂತ, ನೋಡಿ ಇವತ್ತು ಎಲ್ಲಿ ಕ್ಲೋಸಿಂಗ್ ಆಗಿದೆಯಲ್ಲ ಸರಿ ಸುಮಾರು ಇಲ್ಲಿ ಕ್ಲೋಸ್ ಆಗಿದೆ ಇವತ್ತು, ಯಾಕಂದರೆ ಟ್ರೇಡಿಂಗಲ್ಲಿ ಆ ಥರ ತೋರಿಸ್ತಾ ಇದೆ. ಇಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ ನಿಮಗೆ ನೆಗೆಟಿವ್ ಕಡೆಗೆ ನೀವು ಇರಬೇಕು. ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಕೆಳಗಡೆ ಟ್ರೇಡ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು. ಈ ಝೋನ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ 21,600 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ, ದೊಡ್ಡ ರಿಸಲ್ಟ್ ಬರಲೇಬೇಕು. ಕೆಳಗಡೆ ಮೇಲ್ಗಡೆ ನೋಡ್ತಾ ಹೋಗೋಣ. ಬಟ್ ಸದ್ಯಕ್ಕೆ ಫಸ್ಟ್ ನಮಗೆ ಸ್ಟಾಪ್ ಅಂತ ಇರೋದಂದ್ರೆ 21,600 ಮಾರಬಜು ಕ್ಯಾಂಡಲ್ ಬೇಸು ಕೂಡ ಬಸ್ ಸ್ಟ್ಯಾಂಡ್ ಆಗಿದ್ದು ಕೂಡ ಅವಸರ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಪುಲ್ ಬ್ಯಾಕಲ್ಲಿ ಅಲ್ಲಿಗೆ ಬಂದರೆ ಅಲ್ಲಿ ಪ್ರಾಫಿಟ್ ಎಕ್ಸಿಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇದಕ್ಕಿಂತ ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಇಲ್ಲಿ ಒಂದು ಸೈಡ್ ವೇಸ್ ಡೇ ಆಗಿ ಇವತ್ತೇನು ಒಂದು 3 ಗಂಟೆಗೆ ಮೂವ್ಮೆಂಟ್ ಬಂದಿತ್ತಲ್ಲ, ಇಷ್ಟು ಒಳಗಡೆ ಉಳ್ಕೊಂಡು ಅಂದರೆ ಬಸ್ ಸ್ಟ್ಯಾಂಡ್ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ದಿನ ಆಗ್ಬೋದು ನಾಳೆ. ಸೊ ಮೇಲ್ಗಡೆ ತೊಗೊಳಕ್ಕೆ 21,800 ಮೇಲ್ಗಡೆ ಹೋದರೆ ಮಾತ್ರ ತಗೋಬೇಕು. ಆದರೆ ಹೇಗೆ ತೊಗೊತೀರಾ, ಆಲ್ ಟೈಮ್ ಹೈಯಲ್ಲಿದೆ, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಸಿ ಟ್ರೇಡ್ ಮಾಡೋದಾದರೆ ತುಂಬ ಹುಷಾರಾಗಿ ಟ್ರೇಡ್ ಮಾಡಿ. ಪಿ ಟ್ರೇಡ್ ಮಾಡೋದಾದ್ರೂ ಈ ಝೋನ್ನ ಬಿಟ್ಟು ಬರುತ್ತೆ ಅಂತ ಅಂದರೆ ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಇಲ್ಲ ನೆಗೆಟಿವ್ ಓಪನಿಂಗ್ ಆಯಿತು ಅಂದರೂ ನೀವು ನಾಳೆ ಒಂದು ಆಪ್ಷನ್ ಬಯರ್ಸು ಕೂಡ ನೀವು ಚಾನ್ಸ್ ತಗೋಬೋದು. ಯಾವಾಗ ನಿಮ್ಮ ಸ್ಟಾಪ್ ಲಾಸ್ ಏನಾಗಿರಬೇಕು, 21,750 760 ಇದೇ ಸ್ಟಾಪ್ ಲಾಸ್ ಆಗಿರಬೇಕು. ಆಪ್ಷನ್ ಬಯರ್ಸ್ ಕಾಲ ಬರುತ್ತೆ, ವಿಕ್ಸನ್ನು ಟ್ರ್ಯಾಕ್ ಮಾಡ್ತಾ ಇರಿ, ಖಂಡಿತ ಟ್ರೇಡ್ ಸಿಗುತ್ತೆ. ಆದರೆ ನೀವು ಪುಲ್ ಬ್ಯಾಕ್ ಆಗಿರೋದ್ರಿಂದ ಎಲ್ಲೆಲ್ಲಿ ಸಪೋರ್ಟ್ ಸಿಗುತ್ತೋ ಅಲ್ಲಲ್ಲಿ ನಿಂತ್ಕೋಬೇಕು. ಇಲ್ಲಿ ನೋಡಿ ಕ್ಲೀನಾಗಿ ಕಾಣಿದ್ದು, ನಾನು ಮತ್ತೆ ಹೇಳೋದು ಬೇಕಾಗಿಲ್ಲ. 21,600 ಫಸ್ಟ್ ಬೇಸ್ ಇದೆ, ಅದಕ್ಕಿಂತ ಕೆಳಗಡೆ ಬಂದರೆ ಈ ಝೋನಲ್ಲಿ ಬರುತ್ತೆ ಅಂದರೆ ಸರಿ ಸುಮಾರು 21,500 ಬರುತ್ತೆ. ಎವ್ರಿ 100 ಪಾಯಿಂಟ್ಸಲ್ಲಿ ಬೇಸ್ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ಆ ರೀತಿಯೇ ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ಅದನ್ನೆಲ್ಲ ಮುರ್ಕೊಂಡು ಬರಬೇಕು ಅಂದರೆ ಮಾರ್ಕೆಟ್ ಲೆಕ್ಕನೇ ಬರಲ್ಲ. ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಏನೋ ಬರೋದು, ಈ ರೀತಿ ಏನೋ ಮಾಡುತ್ತೆ ಮಾರ್ಕೆಟ್, ಅವಾಗ ಗೊತ್ತಾಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಸೊ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಸೊ ಎಲ್ಲ ಇಂಡೆಕ್ಸಲ್ಲೂ ಸೇಮ್ ಕತೆ, ಏನು ಬೇರೆ ಹೇಳೋದಂತಿಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಮಾತಾಡ್ಕೊಂಡಿದ್ವಿ, ಮೇಲ್ಗಡೆ ಹೋಗಿದೆ. ಈಗ ವಾಪಸ್ ಬರೋದಾದರೆ ಈ ಝೋನ್ನ ಬಂದು ಟೆಸ್ಟ್ ಮಾಡೋಕ್ಕೆ ಬಂದರೆ ನೋಡಿ ಇದೇ ಸಪೋರ್ಟ್ ಆಗಿರುತ್ತೆ, ಅಂದರೆ 47,800. ಆದರೆ ಅದಕ್ಕಿಂತ ಮುಂಚೆ ಇಲ್ಲೆಲ್ಲಿ ಬ್ರೇಕ್ಔಟ್ ಆಗಿ ಹೋಗಿತ್ತಲ್ಲ 48,000, ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು 48,064 ತನಕ ಬರ್ತಾ ಇದೆ. ಬೆಳಗ್ಗೆ ಏನಂತ ಮಾತಾಡಿದ್ವಿ, ಒಂದು ಲೋಯರ್ ಹೈ ಲೋಯರ್ ಲೋ ಆಗೋ ಸಾಧ್ಯತೆ ಇದೆ. ಇವತ್ತು 48,000 ಬಂದ್ಬೋದು, ಟ್ರ್ಯಾಕ್ ಮಾಡ್ತಾ ಇರಿ ಅಂತ ಮಾತಾಡಿದ್ವಿ. ಆದರೆ ಇಡೀ ದಿನ ಮಾರ್ಕೆಟ್ ಏನು ಮಾಡ್ತು, ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಹೋಯಿತು. ಆದರೆ ಈ ಝೋನಿಗೆ ಬಂದು ನೋಡಿ ಎಲ್ಲಿ ಬಂದಿತ್ತು ಆ ಝೋನ್ ಹತ್ರ ಬಂದು ಮತ್ತೆ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ. ಸೊ ಆಪ್ಷನ್ ಸೆಲ್ಲರ್ಸ್ ನೀವು ಗಮನಿಸಬೇಕಾಗಿರೋ ವಿಚಾರ ಏನಿಲ್ಲ ಅಂದರೆ 48,400 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ. ಯಾವುದರಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ 48,400 450 ಈ ಝೋನು. ಸೊ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒನ್ ಸೈಡು ಬೇಕಾದರೆ ಟ್ರೇಡ್ ಮಾಡಲಿಕ್ಕೆ ನೀವು ಧೈರ್ಯ ಮಾಡ್ಬೋದು. ಇದೇ ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು, ಯಾಕಂದರೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಸೊ ಮೇಲ್ಗಡೆ ಹೋಗಬೇಕು ಅಂದರೆ ಈ ಝೋನ್ನ ಮೇಲ್ಗಡೆ ಹೋದರೆ ಮಾತ್ರ ನೀವು ಮತ್ತೆ 48,600 ಕಡೆಗೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇಲ್ಲಾಂದರೆ ಮಾರ್ಕೆಟ್ ವೀಕ್ ಆಗೇ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇಷ್ಟು ಕೆಳಗಡೆ ಬಂದು ಕ್ಲೋಸ್ ಆಗಿಲ್ಲ. ಸೊ ಕ್ಲೋಸಿಂಗ್ ಡೇಟಾ ನೋಡ್ಕೊಂಡ್ಬಿಟ್ಟು ಮಾಡಿ ಇಲ್ಲಿದೆ ಅಂತ. ಒಂದು ನಿಮಿಷ ಕ್ಲೋಸಿಂಗ್ ನೋಡೋದಾದರೆ 48,234 ಕ್ಲೋಸಿಂಗ್ ಆಗಿದೆ. ಇದು ಯಾಕೆ ರೀತಿ ಆಗುತ್ತೆ ಅಂದರೆ ನೋಡಿ, ಮಾರ್ಕೆಟ್ ಸೆಷನ್ಸ್ ಆ್ಯಂಡ್ ಟೈಮಿಂಗ್ಸ್ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ಕ್ಲೋಸಿಂಗ್ ವಿಂಡೋ ಅಂತ ಒಂದಿರುತ್ತೆ, ಅಂದರೆ 3:25 ಏನು ಮುಗಿಯುತ್ತಲ್ಲ ಅಲ್ಲಿಂದ 3:40 ತನಕ ಒಂದು ವಿಂಡೋ ಇರುತ್ತೆ, 3:15 3:40. ಅಲ್ಲಿ ಸೆಟಲ್ಮೆಂಟ್ಗಳಾಗುತ್ತೆ. ಇಷ್ಟು ದೊಡ್ಡದಾಗಿ ಸೆಲ್ಲಿಂಗ್ ಬಂದಾಗ ಅದಕ್ಕೆ ಮ್ಯಾಚ್ ಆಗೋ ಥರ ಮಾಡಬೇಕಲ್ಲ, ಸ್ಟಾಕ್ ಎಕ್ಸ್ಚೇಂಜ್ಗಳು ಅಷ್ಟು ಜೋರಾಗಿ ಸೆಲ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ತೊಗೊಳೋರು ಯಾರು ಬೇಕಲ್ಲ, ಅವಾಗ ಮ್ಯಾಚ್ ಆಗಬೇಕು. ಸೊ ಎಷ್ಟು ಮ್ಯಾಚ್ ಆಗುತ್ತೋ ಅದ್ರ ಮೇಲೆ ಒಂದು ಕ್ಲೋಸಿಂಗ್ ರೇಟ್ ಅನ್ನೋದು ಫಿಕ್ಸ್ ಆಗ್ತಾ ಹೋಗುತ್ತೆ. ಸೊ ಅದು ಇವತ್ತು 48,234 ಸರಿ ಸುಮಾರು ಈ ಝೋನಿಗೆ ಬಂದು ಕ್ಲೋಸ್ ಆಗಿದೆ. ಇದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ನಾಳೆಗೆ ಇದೇ ಇಂಪಾರ್ಟೆಂಟ್. ಈಗ 48,300 200 ಈ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ ಈ 300 ಅನ್ನೋದು ಇಂಪಾರ್ಟೆಂಟ್ ಆದಂಥ ನಮಗೆ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ, ಸ್ಟಾಪ್ ಲಾಸ್ ಕೂಡ ಆಗ್ತಾ ಹೋಗುತ್ತೆ. ಪಿ ಎಂಟ್ರಿ ಆಗ್ಬೋದು. ಆದರೆ ನೆನ್ಪಿಡಿ ನಾಳೆ ಈ ಝೋನ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇದೆ. ಅಂದರೆ 48,000 48,400 ಇವತ್ತೇನು ಶಾರ್ಪ್ ರಿಜೆಕ್ಷನ್ ಬಂತಲ್ಲ, ಇಲ್ಲೇ ಉಳಿಬೋದು. ಇಲ್ಲ ಇದಕ್ಕೆ ಫಾಲೋ ಅಪ್ ಬಂತು ಅಂತಂದರೆ ಮತ್ತೆ 47,900 800 ಈ ಝೋನ್ನ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿದೆ.
ಆಗಿತ್ತಲ್ವ ಇವತ್ತು, ಏನು ಸ್ಮೂತ್ ಆಗಿತ್ತು ನೋಡಿ. ಬೇರೆ ಏನಾದ್ರೂ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಕೆಳಗಡೆ ಫಾಲ್ ಬಂತು, ಬಟ್ ಇವತ್ತು 10,450 ಅಂತ ಹೇಳಿದ್ದೆ ನಿಮಗೆ ಸೇಫ್ ಅಂತ. ಕೆಳಗಡೆ 10,300 ನಾನು ಎಂಟರ್ ಆಗಬೇಕಾದ್ರೆ ನಾನು ಆ್ಯಕ್ಚುಲಿ ಯಾಕೆ ಮಿಡ್ ಕ್ಯಾಪ್ ನಿಫ್ಟಿನ ಸ್ವಲ್ಪ ಕೆಳಗಡೆ ರೂಮ್ ಇಟ್ಕೊಂಡಿದ್ದೆ ಅಂದರೆ ನಿಮಗೆ ಶುಕ್ರವಾರ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಏನು ಮಾತಾಡ್ಕೊಂಡಿದ್ವಿ. ಬೇರೆ ಎಲ್ಲ ಇಂಡೆಕ್ಸಲ್ಲೂ ಒಂದು ಮೇಲ್ಗಡೆ ಟೆಸ್ಟ್ ಮಾಡಿ ಹೋಗಿದೆ, ಆದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅದು ಆಗಿಲ್ಲ ಅಂತ ಮಾತಾಡ್ಕೊಂಡಿದ್ವಿ. ನೋಡಿ, ಈ ಝೋನ್ ಇದೆಯಲ್ಲ, ಈ ಝೋನಲ್ಲೇ ಉಳ್ಕೊಂಡಿದೆ ಅಂತ. ಇವತ್ತು ಅದ್ರ ಮೇಲ್ಗಡೆ ಓಪನ್ ಆಯ್ತು, ಆದರೂ ಕೂಡ ಫಸ್ಟ್ ಅಟೆಂಪ್ಟ್ ಇದರಿಂದ ವಾಪಸ್ ರಿಜೆಕ್ಷನ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೆ, ಸ್ವಲ್ಪ ಕೆಳಗಡೆಗೆ ರೂಮ್ ಇಟ್ಕೊಂಡಿದ್ದೆ. 10,350 300 ಏನೋ ನಾನು ಪಿ ರೇಟಿಂಗ್ ಮಾಡಿದ್ದೆ. ಹಾಗಾಗಿ ಕೆಳಗಡೆ ಬಂದರೂ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಮೇಲ್ಗಡೆ 10,450 ಕ್ಲೀನಾಗಿ ರೆಸಿಸ್ಟೆನ್ಸ್ ಇತ್ತು OI ಪ್ರೊಫೈಲಲ್ಲಿ. ಆ ಮೂಲಕ ನಾವು ಟ್ರೇಡ್ ಮಾಡಿದ್ವಿ. OI ಪ್ರೊಫೈಲ್ ಬಗ್ಗೆ ಒಬ್ರು ಕೇಳಿದ್ರು, ಸರ್ ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ ನೋಡಿ. ಸೆನ್ಸಿಬಲ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಚಾರ್ಟ್ ಓಪನ್ ಮಾಡ್ತಿರಲ್ಲ ಸ್ಟ್ರಾಟಜಿ ಬಿಲ್ಡರಲ್ಲಿ, ಅಲ್ಲಿ ಇಲ್ಲಿ OI ಪ್ರೊಫೈಲ್ ಅಂತ ಇರುತ್ತೆ, ನೀವು ಆನ್ ಮಾಡ್ಕೊಂಡ್ರೆ ಮಾತ್ರ ಬರೋದು. ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ, ಆ ಚಾರ್ಟ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಕಾಣುತ್ತೆ. ಸೊ ಇವತ್ತು 10,450 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಇತ್ತು, ಅದೇ ರೀತಿಯಾಗಿ ಬಂತು. ಇದಾವುದು ಫಿನ್ ನಿಫ್ಟಿನಲ್ಲಿ ಇದೆಯಲ್ವಾ, ಸಾರಿ ಮಿಡ್ ಕ್ಯಾಪ್ ನಿಫ್ಟಿ. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಅದೇ ರೀತಿ ಆಯಿತು. ಸೊ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಮಾತಾಡ್ತಾ ಹೋಗೋಣ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಆಪ್ಷನ್ ಚೈನಲ್ಲಿ ಏನು ತೋರಿಸ್ತಾ ಇದೆ ನೋಡಿ, 21,600 ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಇವಾಗ. ಬಟ್ ಇವತ್ತು ಬಂದಿರೋ ಮೂವ್ ಆದಮೇಲೆ ನಾಳೆಗೆ ಏನಾಗುತ್ತೆ, ಇವತ್ತು ಎಲ್ಲಿಂದ ರಿಜೆಕ್ಷನ್ ಬಂದಿದೆಯೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವ ಝೋನು, 21,500ರಿಂದ 550 ಈ ಝೋನಿಂದ ತಾನೇ ರಿಜೆಕ್ಷನ್ ಬಂದಿರೋದು. ಇವತ್ತು 550 ಅಂತ ಅನ್ಕೊಂಡಿದ್ವಿ. ಇದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್. ಸೊ ನಾಳೆ ಆರಾಮಾಗಿ ಒಂದು ಕಾಲ್ ರೇಟಿಂಗ್ ಈ ಝೋನಿಂದ ಮಾಡೋಕ್ಕೆ ಕಾಣಿಸ್ತಾ ಇದೆ. ಸೊ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ 21,550 ನೋಡಿ ಮಲ್ಟಿಪಲ್ ಟೈಮ್ಸು ಅಟೆಂಪ್ಟ್ ಮಾಡಿದ, ಆಗಿಲ್ಲ. ಇವತ್ತು ರಿಜೆಕ್ಷನ್ ಕೂಡ ಅಲ್ಲಿಂದ ಬಂದಿದೆ. ಸೊ ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಮಾರ್ಕೆಟಲ್ಲಿ ಒಂದು ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ, ಇವತ್ತು ಅಲ್ಲಿಂದ ರಿಜೆಕ್ಷನ್ ಬಂದಿರೋದು. ಸೊ ಕೆಳಗಡೆ ಏನು ಅಂತಂದರೆ ಈಗ 21,350 ಇದು ಒಂದು ಬಸ್ ಸ್ಟ್ಯಾಂಡ್ ದೊಡ್ಡದಾಗಿ ನೋಡೋದಾದ್ರೆ ಆ ಝೋನಲ್ಲಿದೆ, ಅದ್ರ ಹತ್ರನೇ ಇದೀವಿ. ಸೊ ಕೆಳಗಡೆ ಲೆಗ್ ನೀವೇನು ಮಾಡಬೇಕು ಅಂದರೆ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಎಂಟ್ರಿ ಮಾಡಬೇಕು. ಇಷ್ಟು ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿಲ್ಲ, ಇದು ಕೂಡ ಇಲ್ಲೆಲ್ಲ ಕ್ಲೋಸಿಂಗ್ ಆಗಿರ್ಬೋದು ಇವತ್ತು. ಸೊ ಈ ಝೋನಿಂದ ಈ ಝೋನ್ ಒಳಗಡೆ ಏನಾದ್ರು ಓಪನ್ ಆಗಿ ಕೆಳಗಡೆ ಬರ್ತಿದೆ ಅಂದರೆ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ. ಅದಕ್ಕೆ ನಾನು ಕೆಳಗಡೆ ಬಂದರೆ ಈ ಝೋನ್ಗಳು ನಮ್ಮ ಟಾರ್ಗೆಟ್ ಮಾಡ್ತಾ ಹೋಗೋದು. ಅಂದರೆ ಸರಿಸುಮಾರು 21,300 ಝೋನು ಅಲ್ಲಿ ಇಂಪಾರ್ಟೆಂಟ್ ಆದಂಥ ನೋಡಿ ಪುಟ್ ರೇಟಿಂಗ್ ಕೂಡ ಆಗಿದೆ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟು. ಈ ಝೋನಲ್ಲೇ ಓಪನ್ ಆಗಿ ಮೇಲ್ಗಡೆ ಟ್ರಾವೆಲ್ ಆಗ್ತಾ ಇದೆ ಅಂದರೆ ಒಂದು ಪಿಕ್ಚರ್ ಪರ್ಫೆಕ್ಟ್ ಇಂಟರ್ನಲ್ ಕ್ಯಾಂಡಲ್ ಆಗಿರುತ್ತೆ. ನೀವು ಮೇಲ್ಗಡೆ 21,550, ಕೆಳಗಡೆ 21,350 ಈ ಝೋನ್ ಒಳಗಡೆ ಇಟ್ಕೊಂತ ಕೂತ್ಕೋಬಹುದು. ಏನಾದ್ರು ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ ನೀವು ಸ್ವಲ್ಪ ಒಂದು ಲೆಗ್ನ ಕೆಳಗಡೆ ಮಾಡ್ಕೊತ ಬನ್ನಿ, ಒಂದು 50-100 ಪಾಯಿಂಟು ಸೇಫ್ ಆಗಿರುತ್ತೆ. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಫಿನ್ ನಿಫ್ಟಿನಲ್ಲಿ ಸ್ವಲ್ಪ ಕೆಳಗಡೆ ಜಾಸ್ತಿ ರೇಂಜ್ ಇಟ್ಕೊಳ್ಳಿ, ಮೇಲ್ಗಡೆ 21,550 500 ಈ ಝೋನ್ ಕೂಡ ಬೇಕಾದ್ರೆ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇನ್ನು ಕೆಳಗಡೆ ಓಪನ್ ಆಯಿತು ಅಂದರೆ ಈ ಝೋನಲ್ಲಿ ಎಲ್ಲರೂ ಓಪನ್ ಆಯಿತು ಅಂತಂದರೆ ನಿಮಗೆ 21,500 ನೀವು ಬೇಕಾದ್ರೆ ನಾಳೆ ಕಾಲ್ ರೇಟಿಂಗ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಮಾತಾಡ್ತಾ ಇರೋ ಕಂಪನಿ ವೋಡಾಫೋನ್ ಐಡಿಯಾ. ವೋಡಾಫೋನ್ ಐಡಿಯಾದಲ್ಲಿ 2 ದಿನದಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಸ್ವಲ್ಪ ಶುಕ್ರವಾರ ಇವತ್ತು ಒಂದು 30% ಮೂವ್ಮೆಂಟ್ ಬಂದುಬಿಟ್ಟಿದೆ. ಒಂದು ಶುಕ್ರವಾರ ಒಂದು 20% ಮೂವ್ಮೆಂಟ್. 20% ಅಂತ ಯಾಕೆ ಹೇಳ್ತಾ ಇದ್ದೀನಿ, 12 ರೂಪಾಯಿ 13 ರೂಪಾಯಿ ಸ್ಟಾಕು, 12-13 ರೂಪಾಯಿ ಸ್ಟಾಕಲ್ಲಿ 6 ರೂಪಾಯಿ ಜಾಸ್ತಿ ಬಂತು ಅಂತಂದ್ರೆ ಒಂದು 50% ಮೂವ್ಮೆಂಟ್ ಅಂತ ಹೇಳ್ಬೋದು. ಸೊ 12 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟ್ 16 4 ರೂಪಾಯಿ ಜಾಸ್ತಿ ಆಗಿತ್ತು. ಒಂದು 20% ಮೂವ್ಮೆಂಟ್ ಇಲ್ಲಾಗಿತ್ತು. ಇವತ್ತು ಒಂದು 10% ಮೂವ್ಮೆಂಟ್ ಮೇಲ್ಗಡೆ ಬಂದಿದೆ. ಸೊ ಏನಾಗ್ತಾ ಇದೆ ಅಂತಂದರೆ ಡಿಸೆಂಬರ್ 31 ಟೆಲಿಕಾಂ ಅಥಾರಿಟಿ ಏನಿದೆಯಲ್ಲ, ಅವರು ಇವರಿಗೆ ನಿಮ್ಮದು ಸ್ಪೆಕ್ಟ್ರಮ್ ದುಡ್ಡು ತಗೊಂಡಿದ್ರಲ್ಲ ಅದು ವಾಪಸ್ ತೊಗೊಂಬರ್ಬೇಕು, ನಿಮ್ಗೆ ಲಾಸ್ಟ್ ಡೆಡ್ಲೈನು ಅಂತ ಹೇಳಿದರು. ಇನ್ನೂ ಏನೂ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಮಾರ್ಕೆಟಲ್ಲಿ ಗುಮಾನಿ ಎಬ್ಬಿದೆ ಇವಾಗ. ಅವ್ರು ಏನಂತ ಹೇಳ್ಬಿಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಅವರು, ನನಗೆ ಯಾರೋ ಇವರು ಪ್ರಮೋಟರಿಂದ 2,000 ಕೋಟಿ ಸಿಗುತ್ತೆ ಅಂತ ಹೇಳಿದ್ದಾರೆ, 5G ಸ್ಪೆಕ್ಟ್ರಮಿಗೂ ಕೂಡ ನಮಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಕಾರಣದಿಂದಾಗಿ ಹೆವಿ ವಾಲ್ಯೂಮಲ್ಲಿ ಏನೋ ಒಂದು ಆಗ್ತಾ ಇದೆ ಇಲ್ಲಿ. ಸೊ ಈ ಥರ ಆದಾಗ ನೀವು ದೂರನೇ ಇರಬೇಕು. ಇಂಥ ಕಂಪ್ನಿಗಳು ನಾನು ಖಂಡಿತ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಬಟ್ ಸ್ಪೆಕ್ಯುಲೇಷನಲ್ಲಿ ನಡೀತಾ ಇದೆ ವೋಡಾಫೋನ್ ಐಡಿಯಾ. ಇವತ್ತು ಕೂಡ 10% ಆಯಿತು, ಶುಕ್ರವಾರ 20% ಮೂವ್ಮೆಂಟ್ ಆಗಿತ್ತು. ಸೊ ನೋಡ್ತಾ ಹೋಗೋಣಂತೆ. ಇವ್ರದ್ದು ಕ್ಲಾರಿಟಿ ಬಂದಿಲ್ಲ ನೋಡಿ, ಬರೀ ಅದು ನ್ಯೂಸ್ ಅವ್ರು ಹೇಳಿದ್ದಾರೆ ಅಷ್ಟೇ. ಕೊಟ್ಟಿದ್ದಾರೆ, ಯಾರಾದರೂ ಮುಂದೆ ಬರ್ತಾರಾ ಇವರಿಗೆ 2,000 ಕೋಟಿ ಕೊಡೋಕ್ಕೆ, ಅದಿನ್ನೂ ಕ್ಲಾರಿಟಿ ಬಂದಿಲ್ಲ. ಸೊ ಮೇಲ್ಗಡೆ ಹೋದ್ರೂ ಇಲ್ಲಿ ನೋಡ್ತಾ ಬರೋದಾದ್ರೆ 20-22 ರೆಸಿಸ್ಟೆನ್ಸ್ ಇದೆ, ಅಲ್ಲಿ ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದಾದಮೇಲೆ ವಾಪಸ್ಸು ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಪ್ರತಿ ಕ್ವಾರ್ಟ್ರಲ್ಲೂ ಇವ್ರದ್ದು ಡೇಟಾ ಬರ್ತಿರುತ್ತಲ್ಲ, ಒಂದು 2.5-3 ಲಕ್ಷ ಜನನ ಏನೋ ಕಳ್ಕೊತಾನೆ ಇದ್ದಾರೆ. ಒಂದು ಜಿಯೋಗೆ ಹೋಗ್ತಾ ಇದ್ದಾರೆ, ಇಲ್ಲ ಏರ್ಟೆಲ್ಗೆ ಹೋಗ್ತಾ ಇದ್ದಾರೆ. ಬಟ್ ಪರ್ಸ್ನಲಿ ನನ್ನ ಕೇಳೋದಾದರೆ ಇಬ್ಬರಿಗಿಂತ 3 ಜನ ಪ್ಲೇಯರ್ಸ್ ಇರೋದು ತುಂಬ ಒಳ್ಳೆಯದು, ಹೆಲ್ದಿ ಆಗಿರುತ್ತೆ, ಕಾಂಪಿಟೇಟಿವ್ ಮಾರ್ಕೆಟ್ ಆಗಿರುತ್ತೆ. ಸೊ ನಮಗೂ ಕೂಡ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಕಸ್ಟಮರ್ ಆಗಿ. ಇಬ್ಬರೇ ಉಳ್ಕೊಂಡ್ಬಿಟ್ರು, ಒಬ್ಬರೇ ಆಗ್ಬಿಟ್ರು ಅಂತಂದರೆ ಅದು ಮೊನೋಪಲಿ ಡಿಯೋಪಲಿ ಆಗ್ಬಿಡೋದು ಅಂತಂದರೆ ಸ್ವಲ್ಪ ಕಷ್ಟ ಆವಾಗ. ಹಾಗಾಗಿ ಒಂದು ಎಕ್ಸ್ಟ್ರಾ ಪ್ಲೇಯರ್ಸ್ ಇರೋದು ಒಳ್ಳೆಯದೇ. BSNL ನೋಡಿ ತುಂಬ ಹಿಂದೆ ಉಳ್ಕೊಂಡ್ಬಿಟ್ಟಿದೆ. ವೋಡಾಫೋನ್ ಐಡಿಯಾನು ಸ್ವಲ್ಪ ಬಂತು ಅಂತಂದರೆ ಇವ್ರಿಗೆ ಯಾರಾದರೂ ಅಥವಾ ಅವರಿಬ್ಬರನ್ನು ಕ್ಲಬ್ ಆಗಿ ಅವರೊಂದು ದೊಡ್ಡ ಪ್ರಾಮಿನೆಂಟ್ ಪ್ಲೇಯರ್ ಆಯಿತು ಅಂತಂದರೆ, ಸೊ ಒಂದು 3 ಪ್ಲೇಯರ್ ಇರೋದು ಒಳ್ಳೆಯದು ಟೆಲಿಕಾಮ್ ಇಂಡಸ್ಟ್ರೀಸಲ್ಲಿ. ಅವಾಗ ಯಾರು ಸ್ವಲ್ಪ ಏನು ಮಾಡೋಕ್ಕೆ ಹೋಗೋದಿಲ್ಲ. ನಿಮ್ಗೆ ನೆನಪಿರ್ಬೋದು 300 ರೂಪಾಯಿ ಎಲ್ಲ ಇತ್ತು. ಒಂದು ಜಿಯೋ ರೆವಲ್ಯೂಷನ್ ಬರೋಕ್ಕಿಂತ ಮುಂಚೆ 300 ರೂಪಾಯಿ ಮಾಡಿದ್ರು 1 GB ಡೇಟಾ. ಇವಾಗ ಎಲ್ಲಿಗೆ ಬಂದೋಯ್ತು ನೋಡಿ. ಅವಾಗ ಎಲ್ಲರೂ ಅದೇ ರೀತಿ ಆ ಲೈನಿಗೆ ಬರ್ತಾರೆ. ಸೊ ಮಲ್ಟಿಪಲ್ ಪ್ಲೇಯರ್ಸ್ ಇರೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ
ಪ್ರೈವೇಟ್ ಸೆಕ್ಟರಲ್ಲಿ. ಅದೇ ರೀತಿಯಾಗಿ ಐಷರ್ ಮೋಟರ್ಸಲ್ಲಿ ಒಂದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಕಾಣಿಸ್ತಾ ಇದೆ. ಆಲ್ ಟೈಮ್ ಹೈಗೆ ಬಂದು ಟೆಸ್ಟ್ ಮಾಡ್ತಾ ಇದೆ. ಒಂದು ಪ್ಯಾಟರ್ನ್, ಟಿಪಿಕಲ್ ಪ್ಯಾಟರ್ನ್ ಆಗ್ತಾ ಇದೆ. ಸೊ ಕೆಳಗಡೆ ಬಂದರೆ ನನ್ನ ಪ್ರಕಾರ ಇದು 3900 ಟಾರ್ಗೆಟ್ ಆಗಿರುತ್ತೆ. ಕನ್ಫರ್ಮೇಷನ್ ಯಾವಾಗ ಸಿಗುತ್ತೆ? 4000 ಝೋನ್ನ ಬ್ರೇಕ್ ಆದರೆ. ಸೊ 4000 ಝೋನನ್ನು ಬ್ರೇಕ್ ಆದರೆ ಒಂದು 100 ಪಾಯಿಂಟ್ಸ್ ಮೂಮೆಂಟು ಐಷರ್ ಮೋಟರ್ಸಲ್ಲಿ ಬರೋಕ್ಕೆ ಕಾಣಿಸ್ಬೋದು. ಯಾಕಿಂತ ಹೇಳ್ತಾ ಇದ್ದೀನಿ ಅಂತಂದರೆ ಸ್ಟಾಕು ಆಲ್ ಟೈಮ್ ಹೈಯಲ್ಲಿತ್ತು ನೋಡಿ. 3900 ಈ ಝೋನ್ ಅದು ಆಲ್ ಟೈಮ್ ಹೈ ಆಗಿತ್ತು. 2 ಸಲ ಅಟೆಂಪ್ಟ್ ಮಾಡಿತ್ತು ರೀಸೆಂಟಾಗಿ, ಈ ವರ್ಷನೇ ಆಗಿದ್ದು, 2023 ಆಗಿತ್ತು. ಈಗ 2024ರಲ್ಲಿ ಬ್ರೇಕ್ಔಟ್ ಥರ ಕೊಟ್ಟು ಈಗ ಪ್ಯಾಟರ್ನ್ ಬಂದು ವಾಪಸ್ ಟೆಸ್ಟ್ ಮಾಡ್ತಾ ಇದೆ. ಕೆಳಗಡೆ ಬರುತ್ತೆ ಏನೋ ಒಂದು ಗೊತ್ತಾಗ್ತಾ ಹೋಗುತ್ತೆ. ಸೊ 3900 ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆ ಇದೆ, ನೋಡ್ತಾ ಹೋಗೋಣ. ಸೊ ಸ್ಟಾಪ್ ಲಾಸ್ ನೀವು 4100 ಇಟ್ಕೋಬಹುದು. ಕನ್ಫರ್ಮೇಷನ್ ಟ್ರೇಡ್ ಅಂದರೆ 4000, ಕೆಳಗಡೆ ಬಂದರೆ 3900. ಶಾರ್ಟ್ ಟರ್ಮ್ ಎಲ್ಲರೂ ಇನ್ವೆಸ್ಟ್ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅಗೇನ್ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನಾನು ಏನೇ ಮಾತಾಡೋದ್ರೂ ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಲೇಬೇಕು. ಅದೇ ರೀತಿಗೆ ಭಾರತಿ ಏರ್ಟೆಲ್ ನೋಡಿ, ಕಾಂಪಿಟೇಟರ್ ಮೇಲೆ ಹೋಗ್ತಾ ಇದ್ದಾರೆ ಅಂತಂದರೆ ಇದು ಕೆಳಗಡೆ ಬರ್ತಾ ಇದೆ. ಬಟ್ ಇದು ನಾನು ಆ ಕಾರಣಕ್ಕೆ ತಗೊಂಡಿಲ್ಲ. ಬಟ್ ಟಿಪಿಕಲ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಇತ್ತೀಚೆಗಷ್ಟೇ 3 ಡಿಜಿಟಿಂದ 4 ಡಿಜಿಟಿಗೆ ಹೋಗಿತ್ತು. 1000 ಲೆವೆಲ್ಗಿಂತ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟಿತ್ತು. ಈಗ ವಾಪಸ್ಸು 1000 ಲೆವೆಲ್ನ ಟೆಸ್ಟ್ ಮಾಡೋ ಥರ ಬರ್ತಾ ಇದೆ. ಇನ್ನೇನಾದ್ರು ಬ್ರೇಕ್ ಕೆಳಗಡೆ ಬಂತು ಅಂದರೆ 960 ಲೆವೆಲ್ ತನಕ, 980, 960 ಲೆವೆಲ್ಗೆ ಏರ್ಟೆಲ್ಲು ಬರುವಂಥ ಸಾಧ್ಯತೆ ಇರುತ್ತೆ. ಟಿಪಿಕಲ್ ಪ್ಯಾಟರ್ನ್ ಆಗ್ತಾ ಇದೆ. ಸೊ ಓವರ್ ದ ಇಯರ್ಸ್ ನೋಡೋದಾದರೆ ಟೆಲಿಕಾಂ ಸೆಕ್ಟರಿಂದ ನಾನು ದೂರನೇ ಇದ್ದೆ. ಬಟ್ ಭಾರತಿ ಏರ್ಟೆಲಲ್ಲಿ ಇನ್ವೆಸ್ಟ್ ಆಗಿದೆ. ಇವಾಗ ಇದನ್ನೋ ಇಲ್ಲೋ ನನಗೆ ಗೊತ್ತಿಲ್ಲ, ಮರೆತುಬಿಟ್ಟೆ. ಮೋಸ್ಟ್ಲಿ 800 ಆ ಲೆವೆಲ್ಗೆ ಹೋದಾಗ ಎಕ್ಸಿಟ್ ಆಗಿಬಿಟ್ಟೆ ಸ್ಟಾಕಲ್ಲಿ. ಸೊ ಅದಾದ್ಮೇಲೆ ನೋಡಿ ವಾಪಸ್ ಬಂತು, ಆ ಝೋನ್ನ ರೀಟೆಸ್ಟ್ ಮಾಡ್ತು, ಮೇಲ್ಗಡೆ ಹೋಯ್ತು. ನೋಡಿ ಎಷ್ಟು ಚೆನ್ನಾಗಿ ರೀಟೆಸ್ಟ್ ಆಗೋದು ಕಾಣುತ್ತೆ ನೋಡಿ. ಹಿಸ್ಟಾರಿಕಲ್ ಯಾವ್ದಾದ್ರು ಒಂದು ಆಲ್ ಟೈಮ್ ಹೈ ಮಾಡಿರುತ್ತಲ್ಲ ಮಾರ್ಕೆಟು, ಅಲ್ಲಿ ಸುಮಾರು ದಿನ ಕನ್ಸಲ್ಟೇಷನ್ ಆಯಿತು, ಒಂದು ಬ್ರೇಕ್ಔಟ್ ಆಯಿತು, ವಾಪಸ್ ಬಂತು, ಆ ಝೋನ್ನ ರೀಟೆಸ್ಟ್ ಮಾಡಿಬಿಟ್ಟು ಮತ್ತೆ ಆಲ್ ಟೈಮ್ ಹೈ ಮಾಡ್ತು. ನೋಡಿ ಈ ರೀತಿ ರೀಟೆಸ್ಟ್ ಆದಾಗ ನೀವು ಒಂದು ಆಪರ್ಚುನಿಟಿ ಕೊಡುತ್ತೆ ನೋಡಿ. ಮಾರ್ಕೆಟಲ್ಲಿ ಆಲ್ ಟೈಮ್ ಹೈಯಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳ್ತೀವಿ. ಆದರೆ ಆಲ್ ಟೈಮ್ ಹೈನ ಒಂದು ಒದ್ದಾಡಿ ಅದರಿಂದ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿ ವಾಪಸ್ ಬರುತ್ತಲ್ಲ, ಅದು ಆಪರ್ಚುನಿಟಿ ಆಗುತ್ತೆ. ಯಾಕೆಂದು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಈಗ ಯಾವುದೋ ಒಂದು ಸ್ಟಾಕಲ್ಲಿ ಒಂದು 600 ರೂಪಾಯಿ ಬರೋ ತನಕ ನಾನು ಇನ್ವೆಸ್ಟ್ ಮಾಡೋದಿಲ್ಲ ಅಂತ ನಾವು ಫಿಕ್ಸಾಗಿ ಕೂತ್ಕೊಂಡ್ಬಿಟ್ರೆ ಆ ರೀತಿ ಆಗಲ್ಲ. ಆ ರೀತಿ ಇರೋದಿಲ್ಲ ನೋಡಿ. ಓವರ್ ದ ಇಯರ್ಸ್ ಯಾವ್ದು ರೆಸಿಸ್ಟೆನ್ಸ್ ಆಗಿರುತ್ತೋ ವಾಪಸ್ ಹೋದಾಗ ಅದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾವ್ದು ಆಲ್ ಟೈಮ್ ಹೈ ಆಗಿರುತ್ತೋ ಅದು ಓವರ್ ದ ಇಯರ್ಸ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಬಿಲ್ಡಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನೀವು ಅಕ್ಯುಮುಲೇಟ್ ಮಾಡ್ಕೊತಾ ಹೋಗಬೇಕು. ಸೊ ಇವಾಗ ಕೆಳಗಡೆ ಬಂದರೆ ಈಗ 735 ಇದೆಲ್ಲ ಒಳ್ಳೆ ಲೆವೆಲ್. ಆದರೆ ಅದಕ್ಕಿಂತ ಮುಂಚೆನೇ ನಿಮ್ಗೆ ನೋಡಿ 840 ಲೆವೆಲ್ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಬಂದಾಗ ಟೆಲಿಕಾಂ ಸೆಕ್ಟರಲ್ಲಿ ಇನ್ನೂ ಬೂಸ್ಟ್ ಆಗೋ ಸಾಧ್ಯತೆ ಇರೋದ್ರಿಂದ ಸೊ ಆಗ ಬಂದಾಗ ಪ್ಲಾನ್ ಮಾಡುವಂತೆ ಇವಾಗಂತೂ ನಾನು ರೆಕಮೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಶಾರ್ಟ್ ಟರ್ಮ್ ಟ್ರೇಡ್ ಮಾಡೋರು, ಇನ್ವೆಸ್ಟ್ ಮಾಡೋರು ಟ್ರ್ಯಾಕ್ ಮಾಡ್ತಾ ಇರಿ. ಒಂದು ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ, ಸೇಮ್ ಲೈಕ್ ಐಷರ್ ಮೋಟರ್ಸಲ್ಲಿ. ಸೊ 2 ನಿಫ್ಟಿ 50 ಇರೋ ಸ್ಟಾಕ್ಗಳಲ್ಲಿ ಪ್ಯಾಟರ್ನ್ ಬರ್ತಾ ಇದೆ ಅಂದರೆ ಮಾರ್ಕೆಟಲ್ಲಿ ಕರೆಕ್ಷನ್ ಪೆಂಡಿಂಗ್ ಇದೆಯಾ ಏನೋ, ನಾನಂತೂ ಏನು ಹೇಳಕ್ಕೆ ಹೋಗಲ್ಲ. ಡಾಟ್ ಇದೆ, ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕ್ಯಾಸ್ಟ್ರಾಲ್ ಇಂಡಿಯಾದಲ್ಲಿ ಒಂದು ಟಿಪಿಕಲ್ ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿತ್ತು, ಬ್ರೇಕ್ಔಟ್ ಆಗಿತ್ತು. 200 ಟಾರ್ಗೆಟ್ಗಳು ನೋಡ್ಲಿಕ್ಕೆ ಸಿಗ್ಬೋದು. 200ರಲ್ಲಿ ಸ್ವಲ್ಪ ಕಾಶಿಯಸ್ ಆಗಿದ್ವಿ ಅಂತ ಹೇಳಿದ್ದೆ. ಈಗ ಆಲ್ಮೋಸ್ಟ್ 200 ಲೆವೆಲ್ನ ಇವತ್ತು ಟಾರ್ಗೆಟ್ ಮಾಡಿಬಿಟ್ಟು ಬಂದಿದೆ. 196ಕ್ಕೆ ಹೋಗಿತ್ತು. ಸೊ ಈಗ ಒಂದು ಏನು ಎಕ್ಸ್ಪೆಕ್ಟೆಡ್ ಮೂವ್ ಇತ್ತು ಆ ಮೂವ್ಮೆಂಟ್ ಆಗಿದೆ. ಸೊ ಈಗ ಸ್ವಲ್ಪ ನೀವು ಕಾಶಿಯಸ್ ಆಗಿರಬೇಕು. ಈಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ ಕ್ಯಾಸ್ಟ್ರಾಲ್ ಇಂಡಿಯಾದಲ್ಲಿ. ಸೊ 200 ಹತ್ತಿರ ನಾವು ಅಂದ್ಕೊಂಡಿದ್ದ ಲೆವೆಲ್ನ ಬಂದು ರೀಚ್ ಆಗಿದೆ ಕ್ಯಾಸ್ಟ್ರಾಲ್ ಇಂಡಿಯಾ. ಕೆಲವರು ಇನ್ವೆಸ್ಟ್ ಮಾಡಿದ್ರು, ಕಂಗ್ರ್ಯಾಚುಲೇಷನ್ಸ್. ಹೋಲ್ಡ್ ಮಾಡಿ, ಯಾಕಂದರೆ ಆಫ್ಟರ್ ದ ಲಾಂಗ್ ಇಯರ್ ಬ್ರೇಕ್ಔಟ್ ಆಗಿರುವಂಥದ್ದು. ಬಟ್ ಯಾರಾದರೂ ಶಾರ್ಟ್ ಟರ್ಮಿಗೆ ಮಾಡಿದ್ದೀರಿ ಅಂದರೆ ನೀವು ಈ ಪ್ಲಾನಲ್ಲಿ ಯಾವ ರೀತಿ ಬರುತ್ತೆ ಕ್ಯಾಂಡಲ್, ಅದ್ರ ಮೇಲೆ ಎಕ್ಸಿಟ್ ಮಾಡೋದ್ರ ಕಡೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಈ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅಂತ ಏನಂತಂದ್ರೆ ಆ ಟಾರ್ಗೆಟ್ ಬಂದಿದೆ. 200 ಮೇಲ್ಗಡೆ ಹೋದರೆ ಇನ್ನೂ ಮೇಲ್ಗಡೆ ಹೋಗ್ತಾ ಹೋಗ್ಬೋದು. ಬಟ್ 200ರಲ್ಲಿ ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ HDFC ಬ್ಯಾಂಕ್ನ ಇವತ್ತು ಒಂದು 1690 ಈ ಲೆವೆಲ್ಗೆಲ್ಲ ಬರ್ಬೋದು. ಹಾಗಾಗಿ ಮಾರ್ಕೆಟ್ ಕೆಳಗಡೆ ಬರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಸೇಮ್ ಇದರಲ್ಲೂ ಕೂಡ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಇವತ್ತು ಅದನ್ನು ಕೂಡ ಉಳಿಸ್ಕೊಂಡಿದೆ. ಅದೇ ರೀತಿಯಾಗಿ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನಲ್ಲಿ ಚಾನಲಲ್ಲಿ ಹೋಗ್ತಾ ಇದೆ. ಬಟ್ ಏನಂತಂದರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಪೋಲ್ ಇದೆ. ಆ ಪೋಲಿಗೆ ಈಗ ಒಂದು ಫ್ಲಾಗ್ ಆಗ್ತಾ ಇದೆ. ಇದರಿಂದ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಾರೆ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಅಲ್ಲಗಳೆಯಂಗಿಲ್ಲ. ನಿಮಗೆ ಎಲ್ಲಿನ ತನಕ ಈ ಝೋನ್ನ ಬಿಟ್ಟು ಅಂದರೆ ಸರಿ ಸುಮಾರು 1690, 680 ಈ ಝೋನ್ನ ಬಿಟ್ಟು ಬರೋ ತನಕ ಈ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಬ್ರೇಕ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ತನಕ ನಾವು ಹುಷಾರಾಗೇ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಂಥ ದೊಡ್ಡ ಪ್ಲೇಯರ್ಸ್ನ ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟು ಎಲ್ಲಿ ಹೋಗ್ತಿದೆ, ಏನು ಕತೆ ಅನ್ನೋದು ಗೊತ್ತಾಗುತ್ತೆ. ಇನ್ ಕೇಸ್ ಏನಾದ್ರು ಮಾರ್ಕೆಟಲ್ಲಿ ಒಂದು ಟ್ರೆಂಡ್ ಚೇಂಜ್ ಆಗಿದೆ, ಈಗ ರಿವರ್ಸಲ್ ಬರಬೇಕು ಅಂತಂದರೆ ಇಂಥ ದೊಡ್ಡ ಸ್ಟಾಕುಗಳು ಕೂಡ ಪ್ಯಾಟರ್ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಗುತ್ತೆ. ಆವಾಗ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗೋಲ್ಡ್ ಬಗ್ಗೆ ಮಾತಾಡ್ಕೊಂಡಿದ್ದೀನಿ, ನೆನಪಿದೆಯಾ? ಗೋಲ್ಡ್ ಮತ್ತೆ ಒಂದು ಆಲ್ ಟೈಮ್ ಹೈಗೆ ಹೋಗ್ಬೋದು. ಈಗ 70,000ಕ್ಕೆ ಮುಂದಿನ ವರ್ಷ. ಇದು ಇಂಡಿಯನ್ ಚಾರ್ಟು, ಆ ಡಿಸ್ಕ್ಲೇಮರ್ಲಿ ಹೇಳ್ತಾ ಇದ್ದೀನಿ ಆ ರೀತಿ ಅಂತ ನೋಡಿ. ಇವಾಗ ಮತ್ತೆ ಇದು ಗೋಲ್ಡ್ ಮತ್ತೆ ಆ ಝೋನ್ನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ದಿನ ಪಾಸ್ ಕೂಡ ಆಗಿದೆ. ಸೊ ಈಗ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಇವರೆಲ್ಲ ಈ ಮಾರ್ಕೆಟಲ್ಲಿ ಏನಾದರೂ ಆ ರೀತಿ ಕರೆಕ್ಷನ್ ಬಂತು ಅಂತಂದರೆ ಗೋಲ್ಡ್ ಮೇಲೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2023 ಮಿಷನ್ ಅಂತ ಹೇಳಿದ್ದು ಮುಗಿದಾಯಿತು. ಈಗ 2024ಕ್ಕೆ ಬಂದಿದ್ದೀವಿ. ಬಟ್ ಇನ್ನೂ ಒಂದ್ಸಲ ನೆನಪಿಸ್ತಾ ಇದ್ದೀನಿ, 2023ರಲ್ಲಿ ನಮ್ಮ ಚಾನಲಿಂದ ಹೆಲ್ತ್ ಇನ್ಶೂರೆನ್ಸ್ನ ನಾವು ಮಿಷನ್ ಆಗಿ ಇಟ್ಕೊಂಡಿದ್ವಿ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ. ಅದೇ ರೀತಿಯಾಗಿ 2024ಕ್ಕೆ ನಿನ್ನೆ ನಾನು ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಏನು 2024ರ ಮಿಷನ್ನು ಜೀವ ವಿಮೆ ನಮ್ಮೆಲ್ಲರ ಹೊಣೆ. ದಯವಿಟ್ಟು ಆ ವಿಡಿಯೋ ನೋಡೋದ್ರ ಮೂಲಕ ಉತ್ತಮವಾದಂತಹ ಟರ್ಮ್ ಇನ್ಶೂರೆನ್ಸ್ನ ತಗೊಂಡು ನೀವು ಮತ್ತು ನಿಮ್ಮ ಫ್ಯಾಮಿಲಿನ ಸುರಕ್ಷಿತವಾಗಿರಿಸಿ ಅಂತ ಕೇಳ್ಕೊತೀನಿ. ಈ ವರ್ಷ ಪೂರ್ತಿ ಇದನ್ನು ನಾನು ಹೇಳ್ತಾನೆ ಇರ್ತೀನಿ. ಸೊ ದಯವಿಟ್ಟು ಅದನ್ನ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇವತ್ತು ಮನೆಗೆ ನಮ್ಮ ಕಾರ್ಪೆಂಟ್ರ್ ಬಂದಿದ್ದರು. ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ರು.
ಈ ವರ್ಕ್ ಸ್ಟೇಷನ್ ಎಲ್ಲ ನಿಮ್ಗೆ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಬೇರೆದಿಷ್ಟು ಕೆಲಸ ನಡೀತಾ ಇತ್ತು. ಅವ್ರಿಗೆ ನಾನು ಸುಮ್ಮನೆ ಕೇಳಿದೆ, ಈಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಗೌರ್ಮೆಂಟಲ್ಲಿ ಇದೆಯಲ್ಲ, ನಿಮಗೆ ಗೊತ್ತಾ ಅಂತ. ನೋಡಿ, ಅವ್ರಿಗೆ ಗೊತ್ತೇ ಇರಲಿಲ್ಲ. ಇದ್ರ ಬಗ್ಗೆನೂ ನಾನು ಒಂದು ವೀಡಿಯೋ ಮಾಡಿದ್ದೆ, ಉಳಿತಾಯ ಹೂಡಿಕೆಗಿಂತ ಮೊದಲು ನೀವು ತಪ್ಪದೇ ಮಾಡಬೇಕಾದ ಕೆಲಸ ಅಂತ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ನಾವೇನು ಮಾತಾಡಿದ್ವಿ, ಗೌರ್ಮೆಂಟಿಂದ ನೀವು ಒಂದು 400 ರೂಪಾಯಿ ಖರ್ಚು ಮಾಡಿದ್ರೆ ವರ್ಷ, ನಿಮಗೆ 2 ಇನ್ಶೂರೆನ್ಸ್ ಸ್ಕೀಮ್ ಇದೆ. ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತಿದೆ, ಒಂದು ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನಾ ಅಂತಿದೆ ಅಲ್ವಾ. ಒಂದಕ್ಕೆ ನಿಮಗೆ ಸರಿಸುಮಾರು 350 ರೂಪಾಯಿನೋ ಕಟ್ಟಾಗುತ್ತೆ ವರ್ಷಕ್ಕೆ, ಇನ್ನೊಂದಕ್ಕೆ ಒಂದು 20 ರೂಪಾಯಿನೋ ಕಟ್ಟಾಗುತ್ತೆ ವರ್ಷಕ್ಕೆ. ಇಷ್ಟನ್ನು ನೀವು ಭರಿಸ್ಬಿಟ್ರೆ ನಿಮಗೆ 2 ಲಕ್ಷ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಇರುತ್ತೆ, 2 ಲಕ್ಷ ರೂಪಾಯಿ ನಿಮಗೆ ಡಿಸಬಿಲಿಟಿ, ಆಕ್ಸಿಡೆಂಟಲ್ ಡಿಸಬಿಲಿಟಿ ಆ ರೀತಿ ಏನಾದರೆ ಇನ್ಶೂರೆನ್ಸ್ ಇರುತ್ತೆ. ಇದು ನಿಮ್ಮ ಸುತ್ತಮುತ್ತ ಇರೋ ಜನಕ್ಕೆ, ಯಾಕೆಂದರೆ ಎಲ್ಲರಿಗೂ ನೋಡಿ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋಷ್ಟು ಸಾಧ್ಯತೆ ಇಲ್ಲದೇ ಇರ್ಬೋದು, ಅಥವಾ ಅವರಿಗೆ ಫಿಕ್ಸ್ಡ್ ಇನ್ಕಮ್ ಇಲ್ಲ ಅಂದರೆ ನಾನು ಏನು ಟರ್ಮ್ ಇನ್ಶೂರೆನ್ಸಲ್ಲಿ ಹೇಳಿದ್ದೇನೆ, ಕೆಲವರಿಗೆ ಟರ್ಮ್ ಇನ್ಶೂರೆನ್ಸ್ ಅವೈಲಬಿಲಿಟಿನೇ ಇರೋದಿಲ್ಲ. ಅಂಥವರು ಇಂಥ ಆಲ್ರೆಡಿ ಇರುವಂಥ ಗೌರ್ಮೆಂಟಿಂದ ಸಿಗ್ತಾ ಇರುವಂಥ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ಇನ್ವಾಲ್ವ್ ಆದರೆ ಅಟ್ಲೀಸ್ಟ್ ಆ ರೀತಿ ಏನಾದರೂ ಇವೆಂಟ್ ಆಯಿತು ಅಂತಂದರೆ ಫ್ಯಾಮಿಲಿಗೆ ಒಂದು ಹೆಲ್ಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸುಮಾರು ಕಡೆಗಳಲ್ಲಿ PF ಅಂತ ಇರೋದಿಲ್ಲ. ಈಗ ಚಾಲಕರ ಸಂಘ ಈ ರೀತಿ ಎಲ್ಲ ಆಗ್ತಾ ಇದೆ, ಎಸ್ಪೆಷಲಿ ಯಾರಾದರೂ ಡ್ರೈವಿಂಗ್ ಪ್ರೊಫೆಷನಲ್ ಇರ್ತಾರಲ್ಲ, ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಅಲ್ಲೆಲ್ಲ ಅಸೋಸಿಯೇಷನ್ ಆಗ್ತಾ ಇದೆ. ಬಟ್ ಸುಮಾರು ಈ ಅನ್ಆರ್ಗನೈಸ್ ಸೆಕ್ಟರ್, ಇವಾಗ ಈ ರೀತಿ ನೋಡಿ ಕಾರ್ಪೆಂಟರ್ ಕೆಲಸ ಮಾಡೋರು ಇರ್ತಾರೆ, ಅಥವಾ ಮನೆಯಲ್ಲಿ ಪ್ಲಂಬರ್ ಇರ್ತಾರೆ, ಅಥವಾ ಎಲೆಕ್ಟ್ರಿಷಿಯನ್ ಇರ್ತಾರೆ, ಇವರಿಗೆಲ್ಲ ಯಾವುದೇ ಒಂದು ಆರ್ಗನೈಸ್ ಸೆಕ್ಟರ್ ಅಂತ ಇರೋದಿಲ್ಲ ಅಲ್ವಾ. ಹಾಗಾಗಿ ಅವರಿಗೆ PF ಅಂತ ಆಗಲಿ, ಫ್ಯಾಮಿಲಿಗೆ ಪೆನ್ಷನ್ ಅಂತ ಆಗಲಿ ಆ ರೀತಿ ಏನೂ ಬರೋದಿಲ್ಲ. ಅಂಥವರು ದಯವಿಟ್ಟು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ಅವ್ರಿಗೆ ನೀವು ಅದ್ರ ಬಗ್ಗೆ ಅರಿವು ಮೂಡಿಸಿದ್ರೆ, ಅವರು ಅದರಲ್ಲಿ ಎನ್ರೋಲ್ ಮಾಡ್ಕೊಂಡ್ರೆ ನಾವು ಯಾವುದೋ ಒಂದು ಫ್ಯಾಮಿಲಿಗೆ ಆ ಥರ ಆದಾಗ ಸಹಾಯ ಮಾಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಸುತ್ತಮುತ್ತ ವರ್ಗದಲ್ಲಿ ಗೊತ್ತಿದ್ರೆ, ಆ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ, ಆ ಇನ್ಫಾರ್ಮೇಷನ್ನ ದಯವಿಟ್ಟು ಯಾರಾದರೂ ನೀವು ಎಲ್ಲೇ ಟ್ರಾವೆಲ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಮನೆಗೆ ಯಾರಾದರೂ ಬಂದಿದ್ದರೆ ಅದ್ರ ಬಗ್ಗೆ ಸುಮ್ಮನೆ ಕೇಳಿಬಿಟ್ಟು ಅವರಿಗೆ ಎನ್ರೋಲ್ ಮಾಡ್ಕೊಂಡು ಹೇಳಿ. ಬ್ಯಾಂಕಿಗೆ ಎಲ್ಲಿ ಹೋದ್ರೂ ಒಂದು ಫಾರ್ಮ್ ಕೊಡ್ತಾರೆ, ಈ ಎರಡರದ್ದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಸುರಕ್ಷಾ ಯೋಜನಾ, ಅದನ್ನು ಅವರು ಪ್ಲಾನ್ ಮಾಡ್ತಾ ಹೋಗ್ಬೋದು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಟ್ರೇಡಿಂಗು, ಇನ್ವೆಸ್ಟಿಂಗು ಅಂತ ಇದೆಲ್ಲದೇ ಬರೋಕ್ಕಿಂತ ಮುಂಚೆ ಬೇಸಿಕ್ ನೆಸೆಸಿಟಿ ಅಂತ ಏನಿರುತ್ತೋ ಅದನ್ನು ನಾವು ಮಾಡ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಹೆಲ್ತ್ ಇನ್ಶೂರೆನ್ಸು ಮತ್ತು ಲೈಫ್ ಇನ್ಶೂರೆನ್ಸು. ಸೊ ಹೆಲ್ತ್ ಇನ್ಶೂರೆನ್ಸ್ನ ಲಾಸ್ಟ್ ಇಯರ್ ನಾವು ಧ್ಯೇಯವಾಗಿ ಇಟ್ಕೊಂಡಿದ್ವಿ. ಈ ವರ್ಷ ಟರ್ಮ್ ಇನ್ಶೂರೆನ್ಸ್ ಅಂದರೆ ಲೈಫ್ ಇನ್ಶೂರೆನ್ಸ್ನ ನಮ್ಮ ಧ್ಯೇಯವಾಗಿ ಇಟ್ಕೊಂಡಿದ್ವಿ. ಎಷ್ಟು ಜನಕ್ಕೆ ಇದು ತಲುಪುತ್ತೋ ಅಷ್ಟು ನನಗೆ ಖುಷಿ ಆಗ್ತಾ ಹೋಗುತ್ತೆ. ಇದು ಯಾವುದೇ ರೆಕಮೆಂಡೇಷನ್ ಅಲ್ಲ, ನೀವು ಯಾವುದೇ ಟರ್ಮ್ ಇನ್ಶೂರೆನ್ಸ್ನ, ಹೆಲ್ತ್ ಇನ್ಶೂರೆನ್ಸ್ನ ತಗೊಳ್ಳಿ, ಆದರೆ ಅದನ್ನು ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.